ಇದಕ್ಕೆ ಕೆಸುವಿನ ಗಡ್ಡೆ ಅಂತ ಕರಿತೀವಿ ನಾವು. ಇದು ತುಂಬ ತುರ್ಕೆ ಆಗುತ್ತೆ, ಅಂದರೆ ನವೆ ಅಂತ ಹೇಳ್ತಾರಲ್ಲ ಆ ಥರ ಆಗುತ್ತೆ ಹಾಗೆ ಮಾಡ್ಕೊಂಡು ತಿಂದರೆ. ಇದಕ್ಕೆ ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಾಡ್ಕೊಂಡು ತಿಂತಾರೆ. ಮತ್ತು ಇದು ಹಸಿಯಾಗಿದ್ದರೆ ಸ್ವಲ್ಪ ತುರ್ಕೆ ಜಾಸ್ತಿನೇ ಇರುತ್ತೆ. ಸ್ವಲ್ಪ ಒಣಗೋ ತನಕ ಬಿಟ್ಕೊತಾರೆ. ಕಿತ್ತೆಲ್ಲ ಆದಮೇಲೆ ಕೆಸುವಿನ ಗಡ್ಡೆ ಕಿತ್ತಾದ್ಮೇಲೆ ಸ್ವಲ್ಪ ಬಿಟ್ಕೊತಾರೆ. ಆಮೇಲೆ ನಾನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿವಾಗ ಕ್ಲೀನ್ ಇಲ್ಲ, ಇವಾಗ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಇದೆಲ್ಲ ಕ್ಲೀನ್ ಮಾಡಿ ಇಟ್ಟಿರೋದು. ಉದ್ದುದ ದಂಟುಗಳ ಸಹ ಇದೆ, ಅದನ್ನೆಲ್ಲ ಕ್ಲೀನಾಗಿ ಎಲ್ಲ ತೆಗೆದುಬಿಟ್ಟು ಇಟ್ಕೋಬೋದು. ಆಮೇಲೆ ಇದನ್ನು ಬೇಯಿಸಿದವಾಗ ಇದನ್ನು ಸಿಪ್ಪೆ ಎಲ್ಲ ತೆಗಿಬೋದು, ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ತೆಗಿಬೋದು. ನೋಡಿ ಇವಾಗ ನಾನು ಕುಕ್ಕರ್ಲಿ ಹಾಕಿ 1 ವಿಸಿಲ್ ಕೂಗಿಸ್ಕೊತೀನಿ, ಅದನ್ನೆಲ್ಲ ತೆಗಿಬೋದು ಈಸಿಯಾಗಿ. ಅದಕ್ಕೇನು ಉಪ್ಪು ಹಾಕಬೇಕಂದ್ರೆ ಹಾಗೆ ಬೇಯಿಸ್ಕೊಳ್ಳಿ. ಅದಾದಮೇಲೆ ನಾನು ತೆಂಗಿನಕಾಯಿ ತುರಿ, ಆಮೇಲೆ ಕೊತ್ತಂಬರಿ ಕಾಳುಗಳು ಮತ್ತು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಅರ್ಧ ಆಗುವಷ್ಟು ಒಂದು 10ರಿಂದ 15 ಹೆಸರು ಬೆಳ್ಳುಳ್ಳಿ, ಜೀರಿಗೆ, ಅರಿಶಿಣ ಪುಡಿ, ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ನೆಂದಿದೆ, ಇವಾಗ ಅದನ್ನೆಲ್ಲ ಒಟ್ಟಿಗೆ ಮಿಕ್ಸಿ ಮಾಡಿಕೊಂಡ್ರೆ ತುಂಬ ಈಸಿ ಇದು ಮಾಡೋದು, ತುಂಬ ಚೆನ್ನಾಗಾಗಿರುತ್ತೆ. ನೋಡಿ ಅಷ್ಟರೊಳಗೆ 1 ವಿಸಿಲ್ ಆಗಿದೆ, ಚೆನ್ನಾಗಿ ಬೆಂದ್ಕೊಂಡಿದೆ. ಇವಾಗ ನಾನು ಸಿಪ್ಪೆ ಎಲ್ಲ ತೆಗಿತೀನಿ. ಇವಾಗೇನು ಮಣ್ಣು ಎಲ್ಲ ಏನೂ ಇರಲ್ಲ, ತುಂಬ ನೀಟಾಗಿ ಕ್ಲೀನಾಗಿ ತೊಳೆದಿರ್ತೀವಲ್ಲ, ಇವಾಗ ಏನೂ ಇರಲ್ಲ. ಅದನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು. ಇದೇನು ಕಷ್ಟ ತೆಗಿಲಿಕ್ಕೆ ಆ ಥರ ಏನೂ ಇಲ್ಲ, ಪಟ ಅಂತ ಬಿಟ್ಕೊಬಿಡುತ್ತೆ. ನೋಡಿ ಬಾಳೆಹಣ್ಣು ಹೇಗೆ ಸಿಪ್ಪೆ ತೆಗಿತೀವೋ ಆ ಥರ ತೆಗಿಬೋದು. ತುಂಬ ಚೆನ್ನಾಗಾಗತ್ತೆ ಇದನ್ನು ನೀವು ಮಾಡ್ಕೋತೀನಿ. ಬಟ್ ಇದು ರೊಟ್ಟಿ ಜೊತೆಗೆ ಇನ್ನೂ ಚೆನ್ನಾಗಿದೆ. ಇದಕ್ಕೆ ನಾವು ಡ್ರೈ ಫಿಶ್ ಹಾಕಿ ಮಾಡ್ತೀವಿ, ಅದಕ್ಕೆ ತುಂಬ ಚೆನ್ನಾಗಾಗಿರುತ್ತೆ. ಅದೊಂದು ಸ್ಮೆಲ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಮಲೆನಾಡು ಸೈಡ್ ಇದನ್ನೆಲ್ಲ ಮಾಡೋದು ಸ್ವಲ್ಪ ಜಾಸ್ತಿ. ಇದಾಗಿರ್ಬೋದು, ಬಿದಿರಿನ ಮೊಳಕೆ ಆಗಿರ್ಬೋದು, ಅಲ್ಲಿ ಏನು ಸಿಗುತ್ತೋ ನೈಸರ್ಗಿಕವಾಗಿ ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋದು ಸ್ವಲ್ಪ ಜಾಸ್ತಿ. ಅದು ತುಂಬ ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಅದನ್ನು ಮಾಡೋ ಸ್ವಲ್ಪ ರೀತಿಗಳೆಲ್ಲ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ. ನಾವು ಇದನ್ನೆಲ್ಲ ಸ್ವಲ್ಪ ಅದು ಹೇಳಿದ್ನಲ್ಲ ಡ್ರೈ ಫಿಶ್ ಜೊತೆಗೆ ಮಾಡ್ತೀವಿ. ಅದು ಬಿಟ್ಬಿಟ್ರೆ ಅಮಟೆಕಾಯಿ ಅಂತ ಸಿಗುತ್ತೆ, ಸ್ವಲ್ಪ ಹುಳಿ ಇರುತ್ತೆ, ಅದನ್ನು ಹಾಕಿಬಿಟ್ಟು ಮಾಡ್ತೀವಿ ಇಲ್ಲದೆ ಹೋದರೆ, ಅದು ಚೆನ್ನಾಗಾಗುತ್ತೆ. ಅದಕ್ಕೆ ಡ್ರೈ ಫಿಶ್ ಹಾಕ್ಬೇಕಂದ್ರೆ ಹಾಗೇನೂ ಮಾಡ್ಬೋದು. ಇವಾಗ ನಾನು ಇದಕ್ಕೆ ಮತ್ತೇನು ಇದನ್ನೆಲ್ಲ ನೀಟಾಗಿ ಬಿಡಿಸಿಟ್ಕೊತಾ ಇದ್ದೀನಿ. ಇದಾದಮೇಲೆ ಒಂದು ಈರುಳ್ಳಿ ಟೊಮೆಟೊನ ಹೆಚ್ಚಿಬಿಟ್ಟು ಬಾಣಲೆಗೆ ಹಾಕ್ಕೋಬೇಕು. ಈಸಿ ಇದು ಮಾಡೋದು. ನೋಡಿ ಒಂದು ಸ್ವಲ್ಪ ಇಲ್ಲಿ ಹಾಕ್ಕೊಂಡ್ರೆ ಪರವಾಗಿಲ್ಲ, ಇಲ್ಲ ನೀರು ಹಾಕ್ಕೊಂಡು ಅದನ್ನು ಬೇಯಿಸೋಕೆ ಇಟ್ಕೊಳ್ಳಿ. ಈರುಳ್ಳಿ ಮತ್ತು ಟೊಮೆಟೊ ಬೇಯ್ತಾ ಬಂದಿದೆ. ಇವಾಗ ನಾನು ಇದಕ್ಕೆ ಕೆಸುವಿನ ಗಡ್ಡೆ, ನಾವು ಇದಕ್ಕೆ ಚೀಪ್ ಅಂತೇಳಿ ಕರಿತೀವಿ, ಚೀಪು ಅಂತೀವಿ, ಅದನ್ನೆಲ್ಲ ಹಾಕ್ಕೊತಿದ್ದೀನಿ. ಅದನ್ನು ಸ್ವಲ್ಪ ಲೈಟಾಗಿ ಸ್ಮ್ಯಾಚ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಡ್ರೈ ಫಿಶ್ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಿದ್ದೀನಿ. ಇದು ನಮ್ಮ ಕಡೆ ಬಂಗಡೆ ಮೀನು ಅಂತೀವಲ್ಲ ಅದು ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಆಮೇಲೆ ನೋಡಿ ಮಸಾಲೆ ಕಡಿದ್ಬಿಟ್ಟು ಅದಕ್ಕೆ ಹಾಕಿದ್ರೆ ಆಯಿತು. ಇಷ್ಟೇ, ತುಂಬ ಈಸಿ. ಇದಕ್ಕೆ ಇವಾಗ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಸೇರಿಸ್ಕೊಂಡ್ರೆ ಪಟ್ಪಟ ಅಂತ ಕೆಸುವಿನ ಗಡ್ಡೆ ಪಲ್ಯ ರೆಡಿ. ಘಮ್ ಅಂತ ಸ್ಮೆಲ್ ಬರ್ತಾಯಿದೆ, ಯಾಕಂದರೆ ಮೀನಿನ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ಡ್ರೈ ಫಿಶ್ ಎಲ್ಲ ಇನ್ನೂ ಚೆನ್ನಾಗಿರುತ್ತೆ. ಇನ್ನೇನು ಇಷ್ಟು ಸರಿಯಾಗಿ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿನೇ ಇದ್ದರೆ ಚೆನ್ನಾಗಿತ್ತು. ನಾನು ರೊಟ್ಟಿಗೆ ಮಾಡ್ಕೊತಿದ್ದೀನಲ್ಲ, ಅಕ್ಕಿ ರೊಟ್ಟಿಗೆ ಗಟ್ಟಿಯಾಗಿತ್ತು. 1-2 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ, ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೋಸ್ಕರ. ಇವಾಗ ನೋಡಿ ಒಂದು ಕುದಿ ಬರೋಷ್ಟು ಕುದಿಸಿದ್ರೆ ಆಯಿತು. ನಾನು ಇದಕ್ಕೆ ಅಕ್ಕಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಅಕ್ಕಿ ರೊಟ್ಟಿಗೆ ಇದಕ್ಕೆ ಸೂಪರ್ ಕಾಂಬಿನೇಷನ್ನು. ನೀವು ಒಂದು ಸಲ ಈ ಥರ ಮಾಡ್ಕೊತೀನಿ, ತುಂಬ ಚೆನ್ನಾಗಾಗಿರುತ್ತೆ. ತಿಂದುಬಿಟ್ಟು ಹೇಗಾಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ನೀವು ಈ ವಿಡಿಯೋ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೂಪರ್ ಆಗಿದೆ.